ನಿಮಗೇನಾದರೂ ಮನೆಯಲ್ಲೇ ವ್ಯಾಕ್ಸ್ ಮಾಡ್ಕೋಬೇಕು ಅಥವಾ ಇನ್ವೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಮಂತ್ಲಿ ಅಥವಾ ಟೈಮ್ ಇಲ್ಲ ಅನ್ನೋದಾಗಿದ್ದರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಬೇಕಾಗತ್ತೆ. ನಾವು ಮನೆಯಲ್ಲೇ ಕೇವಲ 3 ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಶುಗರ್ ವ್ಯಾಕ್ಸ್ನ ಮಾಡ್ಕೋಬೋದು. ಹಾಗೆಯೇ ವ್ಯಾಕ್ಸ್ ಸ್ಟ್ರಿಪ್ಸ್ ಕೂಡ ನಾನಿಲ್ಲಿ ಯೂಸ್ ಮಾಡಿಲ್ಲ, ಮನೆಯಲ್ಲಿ ಇರೋವಂಥ ಐಟಮಿಂದನೇ ನಾನು ವ್ಯಾಕ್ಸ್ ಸ್ಟ್ರಿಪ್ಸ್ ಕೂಡ ಮಾಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸ ವ್ಯವಸ್ಥೆ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆಗೆ 1/4 ಕಪ್ ಆಗೋಷ್ಟು ಲೆಮನ್ ಜ್ಯೂಸ್, 1 ಕಪ್ ಸಕ್ಕರೆಗೆ 1/4 ಕಪ್ ಲೆಮನ್ ಜ್ಯೂಸ್ ಹಾಕಿ ಗ್ಯಾಸ್ನ ಲೋ ಟು ಮೀಡಿಯಮ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಮೆಲ್ಟ್ ಮಾಡ್ಕೊಳ್ಳೋಣ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಯಾಕಂದರೆ ಸೀದೋಗಿಬಿಡುತ್ತೆ ಒಂದೇ ಸಲ, ನಿಮಗೆ ಸಕ್ಕರೆ ಕರಗೋದಿಲ್ಲ. ಸೊ ಇದು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನೀವು ಇದನ್ನು ಮೆಲ್ಟ್ ಮಾಡ್ತಾ ಬರಬೇಕಾಗತ್ತೆ. ಸೊ ನೋಡ್ಬೋದು ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ, ಸ್ವಲ್ಪ ಕಲರ್ ಚೇಂಜ್ ಆಗಲಿ ಇನ್ನು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು. ಸೊ ನೋಡ್ಬೋದು ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಸೊ ನೋಡ್ಬೋದು ಇವಾಗ ಗೋಲ್ಡನ್ ಬ್ರೌನ್ ಬಂದಿದೆ. ಇವಾಗ ಒಂದು 25 to 30 ml, ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ನೀರನ್ನು ಹಾಕ್ಕೊಳ್ಳಿ. ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ, ಒಂದೇ ಸಲ ಮುಖಕ್ಕೆ ಸಿಡಿಯುತ್ತೆ. ಮಿಕ್ಸ್ ಮಾಡಿಕೊಂಡು ಒಂದು ಹೈ ಫ್ಲೇಮಲ್ಲಿ ಇಟ್ಟು ಒಂದು 20 to 30 seconds ಅದನ್ನು ಮಿಕ್ಸ್ ಮಾಡ್ಕೊಬಿಡಿ. ಇವಾಗ ನೀರನ್ನು ಹಾಕಿ ಇದನ್ನು ಒಂದು ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಮಿಕ್ಸ್ ಮಾಡ್ಕೊಬಿಡಿ. ಸೊ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳೋಣ. ಒಂದು ಸ್ವಲ್ಪ ಈ ರೀತಿ ಹಾಕ್ಕೊಂಡು ಅದು ಪೂರ್ತಿಯಾಗಿ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಈ ರೀತಿ ಒಂಥರ ಈ ರಬ್ಬರ್ ರೀತಿಯಾಗಿ ಬರಬೇಕು. ಪೂರ್ತಿ ಗಟ್ಟಿನೂ ಆಗಬಾರ್ದು, ರನ್ನಿಯಾಗೂ ಇರಬಾರ್ದು. ಸೊ ಇದು ಕರೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ನಾವು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡಾದಮೇಲೆ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಿ. ಸೊ ಇವಾಗ ನೋಡ್ಬೋದು ಪೂರ್ತಿ ತಣ್ಣಗಾಗಿಲ್ಲ, ಲೈಟಾಗಿ ಬಿಸಿ ಇರೋ ಹಾಗೆ ಇದೆ. ಸೊ ಇವಾಗ ನಾವು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಾವು ಹ್ಯಾಂಡ್ಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಯಾವುದಾದ್ರೂ ಒಂದು ಟಾಕಮ್ ಪೌಡರಲ್ಲಿ ಕೈಗೆ ಹಾಕಿ ಇದನ್ನು ನೀವು ಅಪ್ಲೈ ಮಾಡ್ಕೋಬೇಕು. ಸೇಮ್ ವ್ಯಾಕ್ಸ್ ಮಾಡ್ಕೊಳ್ಳೋ ಹಾಗೆ ತುಂಬ ತೆಳುವಾಗಿ ಹಾಕ್ಕೊಳ್ಳಿ. ಸೊ ಈ ಥರ ನೀವು ಫಾಲೋ ಮಾಡ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿ ಸಿಗುತ್ತೆ. ಹಾಗೆಯೇ ವ್ಯಾಕ್ಸ್ ಸ್ಟ್ರಿಪ್ಸಿಗೆ ನಾನಿಲ್ಲಿ ಒಂದು ಕಾಟನ್ ಕ್ಲಾತ್, ಯಾವುದಾದ್ರೂ ಕಾಟನ್ ಕ್ಲಾತ್ನ ಈ ಥರ ನೀವು ಕಟ್ ಮಾಡಿಕೊಂಡು ಇದನ್ನು ವ್ಯಾಕ್ಸ್ ಸ್ಟ್ರಿಪ್ಸ್ ಥರ ನೀವು ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಸೇಮ್ ನಿಮಗೆ ವ್ಯಾಕ್ಸ್ ಸ್ಟ್ರಿಪ್ಸ್ಗಿಂತ ಚೆನ್ನಾಗಿ ಇದರಲ್ಲಿ ರಿಮೂವ್ ಆಗುತ್ತೆ. ಸೊ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನೀವು ರಿಮೂವ್ ಮಾಡ್ಕೋಬೋದು. ಸೊ ಕಾಟನ್ ಕ್ಲಾತ್ ತಗೊಳ್ಳಿ. ಸೊ ನೋಡ್ಬೋದು ಹೇರ್ ಎಷ್ಟು ಚೆನ್ನಾಗಿ ರಿಮೂವ್ ಆಗಿದೆ ಅಂತ. ಸೇಮ್ ನೀವು ವ್ಯಾಕ್ಸ್ ಸ್ಟ್ರಿಪ್ಸ್ ಯೂಸ್ ಮಾಡೋ ಥರನೇ ಇದು ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ಟ್ರೈ ಮಾಡಿ ನೋಡಿ. ಯಾವುದೇ ರೀತಿ ನಿಮಗೆ ಏನು ಇನ್ವೆಸ್ಟ್ ಮಾಡೋ ರೀತಿ ಇರೋದಿಲ್ಲ. ಸೊ ಈ ರೀತಿ ಮಾಡಿಟ್ಕೊಂಡ್ರೆ ನೀವು ಮನೆಯಲ್ಲ ವ್ಯಾಕ್ಸ್ ಮಾಡ್ಕೋಬೋದು. ಸೊ ಮಂತ್ಲಿ ಪಾರ್ಲರ್ಗೆ ಹೋಗೋರಾಗಿದ್ದರೆ ನೀವು ಇದನ್ನು ಫಾಲೋ ಮಾಡಿದ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನೋಡ್ಬೋದು ಹೇರ್ ಎಷ್ಟು ಚೆನ್ನಾಗಿ ರಿಮೂವ್ ಆಗಿದೆ ಅಂತ. ಈ ಕಡೆ ನಾನು ತೆಗ್ದಿಲ್ಲ, ಈ ಕಡೆ ಎಷ್ಟು ಚೆನ್ನಾಗಿ ರಿಮೂವ್ ಆಗಿದೆ ಅಂತ ನೀವೇ ನೋಡ್ಕೋಬೋದು. ಸೊ ಈ DIYನ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.